ಕರ್ತನಾಮದಲ್ಲಿ ಸ್ತೋತ್ರ, ಸ್ತುತಿ, ಮಹಿಮೆ, ಘನತ, ಪ್ರಭಾವಗಳು ಯೇಸು ಕ್ರಿಸ್ತು ನಾಮದಲ್ಲಿ ಚೆಲ್ಲಿಸ್ತೇವೆ. ಎಲ್ಲರಿಗೆ ಶುಭ. ಯೇಸು ಕ್ರಿಸ್ತನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ನಮ್ಮನ್ನೆಲ್ಲರನ್ನು ಪರಿಶುದ್ಧವಾಗಿ ಜೀವಿಸಬೇಕು ಅಂತ ಅಪ್ಪಣೆ ಕೊಟ್ಟಿದ್ದಾನೆ, ಆಜ್ಞೆ ಕೊಟ್ಟಿದ್ದಾನೆ, ಸಾಮರ್ಥ್ಯ ಕೊಟ್ಟಿದ್ದಾನೆ, ಕೃಪೆ ಕೊಟ್ಟಿದ್ದಾನೆ, ದಯೆ ಕೊಟ್ಟಿದ್ದಾನೆ. ನೋಡ್ರಿ, ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 30ನೇ ವಚನ. ಆ ಅಜ್ಞಾನ ಕಾಲದಲ್ಲಿ ದೇವರಿಗೆ ಲಕ್ಷ್ಯಕ್ಕೆ ತರಲಿಲ್ಲ. ಆ ಅಜ್ಞಾನ ಕಾಲದಲ್ಲಿ ದಾವೀದನ ಕಾಲ ಆಗ್ಬೋದು, ಮೋಶೆಯ ಕಾಲ ಆಗ್ಬೋದು, ಅಬ್ರಹಾಮನ ಕಾಲ ಆಗ್ಬೋದು, ಅಜ್ಞಾನ ಕಾಲದಲ್ಲಿ ಅಂತಂದು ಹೇಳ್ತಾ ಇದ್ದಾರೆ. ಆದರೆ ದೇವರ ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಕಣ್ಣು ತಿರುಗಿರಿ, ಈಗಲಾದರೂ ದೇವರ ಕಡೆಗೆ ತಿರುಗಿರಿ, ಈಗಲಾದರೂ ದೇವರನ್ನು ಪ್ರೀತಿಸಿರಿ, ಈಗಲಾದರೂ ದೇವರ ಕಡೆಗೆ ಮನ ತಿರುಗಿರಿ, ಪಾಪಗಳನ್ನು ಅರಿಕೆ ಮಾಡಿಕೊಳ್ಳ್ರಿ, ಈಗಲಾದರೂ ದೇವರ ಕಡೆಗೆ ತಿರುಗಿ ಪಶ್ಚಾತ್ತಾಪಡ್ರಿ. ನಿನೆವೆ ಪಟ್ಟಣದವರು ಪಶ್ಚಾತ್ತಾಪಟ್ರು. ನಿನೆವೆ ಪಟ್ಟಣದವರು ಪಶ್ಚಾತ್ತಾಪಟ್ಟು ಎಲ್ಲರೂ ವಿಜಯ ಸಾರಿ ಪಶುಗಳು ತಿನ್ನಲಿಲ್ಲ, ಉಪವಾಸವಿದ್ದು ಪಶ್ಚಾತ್ತಾಪಟ್ಟು ದೇವರ ಕೃಪೆಯನ್ನು ಪಡೆದರು. ಈಗಲಾದರೂ ನೋಡ್ರಿ, ಇಲ್ಲಿ ಮಾತೇನು ಹೇಳ್ತಾ ಇದ್ದಂತೆ, ಈಗಲಾದರೂ ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ, 4 ದಿಕ್ಕಿನಲ್ಲೂ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, 4 ದಿಕ್ಕಿನಲ್ಲಿರುವ ಎಲ್ಲರೂ, ಅಂದರೆ ಯುರೋಪ್ ಖಂಡ, ಆಸಿಯಾ ಖಂಡ, ಆಫ್ರಿಕಾ ಖಂಡ, ಆಸ್ಟ್ರೇಲಿಯಾ ಖಂಡ, ಉತ್ತರ ಅಮೆರಿಕ ಖಂಡ, ದಕ್ಷಿಣ ಅಮೆರಿಕ ಖಂಡ, ಭಾರತ ದೇಶ, ಚೈನಾ ದೇಶ, ಎಲ್ಲ ದಿಕ್ಕಿನಲ್ಲಿರುವ ಮನುಷ್ಯರಿಗೂ ಈ ವಾಕ್ಯವು ವರ್ತಿಸುತ್ತೆ. 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ. ತನ್ನ ಕಡೆಗೆ ಮನ ತಿರುಗಬೇಕು, ದೀಕ್ಷಾಸ್ಥಾನ ತಗೋಬೇಕು, ಮಾರು ಮನಸ್ಸು ಹೊಂದಬೇಕು. ತೆಲುಗು ಟ್ರಾನ್ಸ್ಲೇಷನಲ್ಲಿ ಏನಿರುತ್ತೆ ಅಂದರೆ, ಮಾರು ಮನಸ್ಸು ಹೊಂದಬೇಕು, ಬಾಪ್ತಿಸ ತಗೋಬೇಕು, ದೇವರ ಕಡೆಗೆ ಮನ ತಿರುಗಬೇಕು, ದೇವರ ಕೊಡುವ ಯುಗಗಳು ದೇವರು ಕೊಡುವ ಆ ನಿತ್ಯ ಜೀವವನ್ನು ಪಡೀಬೇಕು, ಆ ಜೀವದಿಂದ ಯುಗಗಳು ಜೀವಿಸಬೇಕು ಅಂತ ದೇವರು ಅದ್ಭುತ ಕ್ರಿಯೆಗಳನ್ನು ಮಾಡ್ತಾ ಇದ್ದಾನೆ, ಆಶ್ಚರ್ಯ ಕಾರ್ಯಗಳನ್ನು ಮಾಡಿದ್ದಾನೆ, ಕೃಪೆ ಕೊಟ್ಟಿದ್ದಾನೆ, ದೇವರ ದಯೆ ಕೊಟ್ಟಿದ್ದಾನೆ. ನಂಬ್ರಿ ಸ್ವಾಮಿ, ನಂಬ್ರಪ್ಪ, ಏಕಪ್ಪ ನಂಬ್ತಾ ಇಲ್ಲ, ದೇವರನ್ನ ಯಾಕೆ ನಂಬ್ತಾ ಇಲ್ಲ ಅಂತಂದು ಹೇಳ್ತಾ ಇದ್ದಾನೆ. ಈಗ ನಾವು ದೇವರ ಕಡೆಗೆ ಮನ ತಿರುಗೋಣ, ರಕ್ಷಣೆ ಹೊಂದೋಣ, ದೇವರ ಸ್ವರವನ್ನು ಕೇಳೋಣ. ದೇವರ ಸ್ವರ ಕೇಳಿದರೆ ನಾವು ಉದ್ಧಾರ ಆಗ್ತೀವಿ. ನಮಗೆಲ್ಲ ಆದಾಮ ಅವ್ವ ಆ ಸೈತಾನನಿಗೆ ಒಪ್ಪಿಸಿಕೊಟ್ಟು ಅವರು ಎಷ್ಟು ವೇದನೆ ಪಟ್ಟಿದ್ದಾರೆ ಗೊತ್ತಾ? ಗಂಡ ಏನ ಹೆಂಡತಿನ ಹೊಡೆಯೋದು, ಹೆಂಡತಿ ಏನ ಗಂಡನ ಹೊಡೆಯೋದು, ಇದೆಲ್ಲ ಹೇಗೆ ಬಂತಂದರೆ ಅವನಿಗೆ ಅಧಿಕಾರ ಕೊಟ್ಟು ಸುಳ್ಳು ಹೇಳಿ ಇದು ನಿಜವಾ ಅಂತ ಮೊದಲು ಹಾಕಿದ್ದಾನೆ, ಕಳ್ಕೊಂಬಿಟ್ಟಿದ್ದಾನೆ ಎಲ್ಲ ಅಧಿಕಾರ. ಈಗ ಯೇಸು ಕ್ರಿಸ್ತನು ಬಂದ ಮೇಲೆ ಶತ್ರು ಬಲವನ್ನು ತುಳಿಯೋದಕ್ಕೆ ಅಧಿಕಾರ ಕೊಟ್ಟಿದ್ದಾನೆ. ದುರಾತ್ಮ ಕ್ರಿಯೆಗಳು, ದುಷ್ಟ ಕ್ರಿಯೆಗಳು, ಅಂಧಕಾರ ಕ್ರಿಯೆಗಳು ಬಂಧಿಸ್ರಿ, ರಕ್ಷಣೆ ಹೊಂದ್ರಿ. ಭಾರತ ದೇಶ ರಕ್ಷಣೆ ಹೊಂದಬೇಕು, ಎಲ್ಲ ಕಾಂಡಗಳು ರಕ್ಷಣೆ ಹೊಂದಬೇಕು, ಎಲ್ಲ ಜಾತಿ ಜನ ಪ್ರಜೆಗಳು ರಕ್ಷಣೆ ಹೊಂದಬೇಕು, ಆತ್ಮಗಳು ನಶಿಸಿ ಹೋದ ಆತ್ಮಗಳು ರಕ್ಷಿಸಬೇಕು, ದೇವರ ಕಡೆಗೆ ಮನ ತಿರುಗಬೇಕು, ಅಧರ್ಮ ಎಲ್ಲ ಸೋಲಬೇಕು, ನ್ಯಾಯಬದ್ಧವಾಗಿ ವಾಕ್ಯಾನುಸಾರವಾಗಿ ಜೀವಿಸಬೇಕು, ವಾಕ್ಯವು ಅವರ ಹೃದಯದಲ್ಲಿ ಬರಬೇಕು, ದೇವರ ಜೀವ ವಾಕ್ಯಕ್ಕೆ ಇಮಡಬೇಕು, ದುಷ್ಟ ಕ್ರಿಯೆಗಳು, ದುರಾತ್ಮ ಕ್ರಿಯೆಗಳು, ದುಷ್ಟಾತ್ಮಗಳು ಎಲ್ಲ ಬಂಧಿಸಬೇಕು. ಇದು ದೇವರ ಆಜ್ಞೆ. 4 ದಿಕ್ಕಿನಲ್ಲಿರುವರೆಲ್ಲ ಕೂಡ ದೇವರ ಕಡೆಗೆ ಮನ ತಿರುಗಬೇಕು, ರಕ್ಷಣೆ ಹೊಂದಬೇಕು. ರಕ್ಷಣೆ ಹೊಂದಿದರೆ ದೇವರು ಸಂತೋಷಿಸ್ತಾರೆ. ದೇವರ ಸಂತೋಷಿಸುವಾಗಿ ನಾವು ಬಾಳಬೇಕು. ಇಲ್ಲಿ
ಇದೇ ಅಪೊಸ್ತಲರ ಕೃತ್ಯಗಳಲ್ಲಿ 10ನೇ ಅಧ್ಯಾಯ 38ನೇ ವಚನ ಏನು ಹೇಳುತ್ತೆ ಅಂದರೆ 10:38. ಪವಿತ್ರಾತ್ಮನ ಬಲದಿಂದಲೂ ಅಭಿಷೇಕಿಸಿದ ದೇವರು ಆತನ ಸಂಗಡ ಇದ್ದುದರಿಂದ ಆತನ ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಂಧಿಸಲ್ಪಟ್ಟವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. ಇದನ್ನೆಲ್ಲ ನಿಮಗೆ ಗೊತ್ತಾಗಿರುವುದಷ್ಟಕ್ಕೆ ಆತನು ಯೆಹೂದ್ಯರ ಸೀಮೆಯಲ್ಲಿಯೂ ಯೆರೂಸಲೇಮದಲ್ಲಿಯೂ ಮಾಡಿದ ಎಲ್ಲ ಕಾರ್ಯಗಳನ್ನು ನಿಮಗೆ ಸಾಕ್ಷಿಗಳಾಗಿದ್ದಾವೆ. ಪವಿತ್ರಾತ್ಮನ ಬಲ ಇರಬೇಕು. ಮಿಖಾಯೇಲನ್ನು ನಾವು ತಗೋಬೇಕು, ಗಬ್ರಿಯಲ್ನ ತಗೋಬೇಕು, ಸೇನೆಗಳನ್ನು ತಗೋಬೇಕು, ಯುದ್ಧ ಮಾಡಬೇಕು, ಅಪವಾದಿಯಿಂದ ಜಯಿಸಬೇಕು. ಈ ಲೋಕವು ಜಯಿಸಿದ ವಿಜಯವು ವಿಶ್ವಾಸವೇ. ವಿಶ್ವಾಸ. ಬಾಯ ಮಾತಿಗಷ್ಟು ಶಕ್ತಿ ಇದೆ. ಕೊಡಪ್ಪ ಅಂತಂದರೆ ಗಬ್ರಿಯಲ್ನ ಕೊಡ್ತಾನೆ, ಕೊಡಪ್ಪ ಅಂದರೆ ಮಿಖಾಯಲ್ನ ಕೊಡ್ತಾನೆ. ಶತ್ರು ಬಲ ತುಳಿಯೋದಕ್ಕೆ ಅಧಿಕಾರ ಕೊಟ್ಟಿದ್ದಾನೆ. ನಿಮಗೆ ಅಧಿಕಾರಿಗಳಾಗಿದ್ದೇವೆ. ನೀವು ಕಲೆಕ್ಟ್ರಿಗಿಂತ ಜಾಸ್ತಿ, ನಿಮ್ಮ CMಗಿಂತ ಜಾಸ್ತಿ ಗೊತ್ತಾ? ನಿಮಗೆ ಒಂದು MLA, ಒಂದು MP, ಮಿನಿಸ್ಟರ್ಗಿಂತ ಜಾಸ್ತಿ ನೀವು. ಏಕೆಂದರೆ ನಿಮಗೆ ಅಧಿಕಾರವಿದೆ. ಪವಿತ್ರಾತ್ಮನ ಬಲದಿಂದ ನೀವು ಕೇಳ್ಕೊಂಡ್ರೆ ಕೊಡ್ತಾನೆ, ಶಕ್ತಿ ಕೊಡ್ತಾನೆ. ರಾಜ್ಯವು ಯಾರ್ದು? ಯೇಸು ಕ್ರಿಸ್ತಂದು. ಈಗ ರಾಜ್ಯವು ಶಕ್ತಿಯು ಬಲವು ಯಾರ್ದು? ಯೇಸು ಕ್ರಿಸ್ತಂದು. ರಕ್ಷಣೆ ಯಾರ್ದು? ಯೇಸು ಕ್ರಿಸ್ತಂದು. ಎಲ್ಲರೂ ಏನಾಗಬೇಕು? ಮಾರು ಮನಸ್ಸು ಹೊಂದಬೇಕು. ಶಕ್ತಿ ಇದೆ, ಕೃಪೆ ಇದೆ. ಇನ್ನೂ ನಾವು ಬಾನಿಸರಾಗಿ ಸಾರು ಮಾಡಿ ಎಲ್ಲಾಗಿ ಯಾಕೆ ಇರಬೇಕು? ಧೈರ್ಯದಿಂದ ಇರೋಣ. CMಗಿಂತ ಜಾಸ್ತಿ ಅಂದರೆ ನಿನಗೆ ಗೊತ್ತ CM ಪವರು. ದುರಾತ್ಮಗಳು, ದುಷ್ಟಶಕ್ತಿಗಳು ಇಲ್ಲಿದೆ. ವಾಕ್ಯವಿದ್ದದ್ದು ನಾನು ಹೇಳ್ತಾ ಇದ್ದೀನಿ. ಸೈತಾನನ್ನ ಪೀಡಿಂಪಬಡತನವೆಲ್ಲರನ್ನು ಸ್ವಸ್ಥತೆ ಮಾಡಬೇಕಂತ, ಹೀಲ್ ಮಾಡಬೇಕಂತ. ಅಪ್ಪ, ಭಾರತ ದೇಶವನ್ನು ಕೊಡಪ್ಪ, ಯುರೋಪ್ ಖಂಡವನ್ನು ಕೊಡಪ್ಪ, ಆಸಿಯಾ ಖಂಡವನ್ನು ಕೊಡಪ್ಪ, ಆಫ್ರಿಕಾ ಖಂಡವನ್ನು ಕೊಡಪ್ಪ, ಆಸ್ಟ್ರೇಲಿಯಾ ಖಂಡವನ್ನು ಕೊಡಪ್ಪ. ಅದ್ಭುತ ಮಾಡಪ್ಪ, ಅದ್ಭುತ ಮಾಡಪ್ಪ ಅಂತಂದು ವಾಕ್ಯದಲ್ಲಿ ಇದ್ದಿದ್ದೇ ನಾನು ಹೇಳ್ತಾ ಇದ್ದೀನಿ. ನಾವೆಲ್ಲರೂ ದೇವರ ಕಡೆಗೆ ಮನ ತಿರುಗೋಣ, ದೇವರ ಆತ್ಮದಿಂದ ಬಲಗೊಳ್ಳೋಣ. ನೋಡ್ರಿ, ಆತನನ್ನು ಮರದ ಕಂಬಿಗೆ ತೂಗು ಹಾಕಿ ಕೊಂದರು. ದೇವರ ಆತನನ್ನು 3ನೇ ದಿನದಲ್ಲಿ ಎಬ್ಬಿಸಿ ಪ್ರತ್ಯಕ್ಷನಾಗುವಂತೆ ಮಾಡಿದನು. ಆತನು ಎಲ್ಲರಿಗೆ ಆಗಿದ ದೇವರು ಮುಂಚಿತವಾಗಿ ಕೊಂಡಿದ್ದು ಸಾಕ್ಷಿಗಳಾದ ನಮಗೆ ಪ್ರತ್ಯಕ್ಷವಾದನು. ಆತನು ಸತ್ತವರೊಳಗಿಂದ ಎದ್ದು ಬಂದಿದ್ದರ ಮೇಲೆ ನಾವು ಆತನ ಸಂಗಡ ಅನ್ನಪಾನಗಳು ತಕ್ಕೊಂಡವಿ. ಆತನೇ ಜೀವಿತವಾಗಿವರೆಗೂ ಸತ್ತುವರೆಗೂ ನ್ಯಾಯಾಧಿಪತಿ ಎಂದು ನೇಮಕವಾದನು. ವಾಕ್ಯವು ಏನು ಹೇಳುತ್ತೆ ಅಂದರೆ, ಒಂದು ಶಿಲುಬೆಗೆ ಹಾಕಿ ಆತನನ್ನು ಕೊಂದರು. 3ನೇ ದಿನ ಎದ್ದು ನಮಗೆ ಪ್ರತ್ಯಕ್ಷನಾದ. ನಾವೇ ಅವರಿಗೆ ಸಾಕ್ಷಿಗಳು. ನಮ್ಮ ಕಣ್ಣು ನೋಡಿದ್ದಾವೆ, ನಮ್ಮ ಬಾಯಿ ನೋಡಿದ್ದೀವಿ. ನಾವು ಪವಿತ್ರಾತ್ಮನ ಬಲ ಹೊಂದಿದ್ದೇವೆ, ಎಲ್ಲವನ್ನು ಬಂಧಿಸಿದ್ದೀವಿ. ಇದಿಗೋ ಇಷ್ಟು ಜಾತಿ ಜನಾಂಗಗಳಿಗೆ ಸುವಾರ್ತೆ ಹೇಳಿದ್ದೀವಿ. ಇನ್ನೂ ಜಾತಿ ಜನಾಂಗ ಪ್ರಜೆಗಳಿಗೆ ಸುವಾರ್ತೆ ಸಾರಬೇಕು. 2,000 ಜನಾಂಗಗಳಿಗೆ ಸುವಾರ್ತೆ ಹೋಗಿಲ್ಲ. ಜಾತಿಗಳಿಗೆ ಇನ್ನೂ ಯೇಸು ಮೆಸ್ಸಯ್ಯ ಅಂತಂದು ಹೇಳಿದರೆ ವಾಷಿಂಗ್ ಮಿಷಿನ್ ಅಂತಂದು ಹೇಳ್ತಾ ಇದ್ರು. ಏನು ಹೇಳಬೇಕು? ಆ ಜಾತಿ ಪ್ರಜೆಗಳಿಗೆ ಇನ್ನೂ ವಾಕ್ಯವು, ಬೈಬಲ್ ಇಲ್ಲ, ವಾಕ್ಯ ಹೋಗಿಲ್ಲ, ನಂಬದೇ ಇಲ್ಲ. ಆತ್ಮಗಳ ರಕ್ಷಣೆ ಬೇಕು. ನಶಿಸಿ ಹೋದ ಆತ್ಮಗಳು ರಕ್ಷಿಸಬೇಕು. ಅಳಿದು ಹೋದ ಆತ್ಮಗಳು ರಕ್ಷಿಸಬೇಕು. ಸುವಾರ್ತೆ ಅವರಿಗೆ ಹೋಗಬೇಕು. ಹೃದಯದಲ್ಲಿ ಬಿತ್ತಿದ ಬೀಜ ಬೆಳೀಬೇಕು, ಬಲ ಹೊಂದಬೇಕು. ದೇವರ ಬಲವನ್ನು ಉತ್ತರ ದಿಕ್ಕು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ಕಡೆ ದಿಕ್ಕವರು ಮಾರು ಮನಸ್ಸು ಹೊಂದಬೇಕು. ಹೊಸ ಜೀವನ ಪಡಿಬೇಕು. ದೇವರ ದಯೆ ಹೊಂದಬೇಕು. ದೇವರ ಪ್ರೀತಿ ಹೊಂದಬೇಕು. ಮಾರು ಮನಸ್ಸು ಹೊಂದಬೇಕು. ದೀಕ್ಷಾ ಸ್ಥಾನ ತಗೋಬೇಕು. ದೇವರ ಆಶೆ. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿದರೆ ನಮಗೆ ಬಲ ಇದೆ. ಅಪವಾದಿಯನ್ನು ತುಳಿಯುವುದಕ್ಕೆ ಶಕ್ತಿ ಕೊಟ್ಟಿದ್ದಾನೆ. ಅಪವಾದಿಯನ್ನು ತುಳಿದು ನಾವು ಬಲ ಹೊಂದಬೇಕು. ದೇವರ ಕೃಪೆ ಹೊಂದಬೇಕು. ದೇವರ ದಯೆ ಹೊಂದಬೇಕು. ದೇವರ ಕರುಣೆ ಹೊಂದಬೇಕು. ಎಲ್ಲರೂ ಮಾರು ಮನಸ್ಸು ಹೊಂದಬೇಕು. 4 ದಿಕ್ಕಿನಲ್ಲವರು ಬರಬೇಕು. ರಕ್ಷಣೆ ಹೊಂದಬೇಕು. ದೇವರ ಆಶೆ
ಮಾರು ಮನಸ್ಸು ಹೊಂದಬೇಕು, ಬಾಪ್ತಿಸ ತಗೋಬೇಕು. ದೇವರ ಕೃಪೆ, ದೇವರ ದಯೆ, ದೇವರ ಕನಿಕರ ಎಲ್ಲರೂ ಹೊಂದಬೇಕು. ನಾವು ಪ್ರಾರ್ಥನೆ ಮಾಡೋಣ. ತಂದೆ, ನಿಮಗೆ ಸ್ತೋತ್ರ. ಹಿಂದಿನವರೆಗೂ ನಮ್ಮನ್ನು ಬಲಗೊಳಿಸಿದೆಯಾ, ಸ್ಥಿರಗೊಳಿಸಿದೆಯಾ, ಸಿದ್ಧಗೊಳಿಸಿದೆಯಾ, ಮತ್ತೊಂದು ನಮ್ಮ ಸಂಗಡ ಮಾತಾಡಿದೆಯಾ. ದುರಾತ್ಮ ಶಕ್ತಿಗಳು, ದುಷ್ಟ ಶಕ್ತಿಗಳು, ಅಂಧಕಾರ ಶಕ್ತಿಗಳು ನಾವು ಬಂಧಿಸಿದ್ದೀವಪ್ಪ. ಮಿಕಾಯಲ್ ನಾವು ತಗೊಂಡಿದ್ದೀವಿ ಅಪ್ಪ, ಗಾಬ್ರಿಯಲ್ ನಾವು ತಗೊಂಡಿದ್ದೀವಿ, ಯುದ್ಧ ಮಾಡಿದ್ದೀವಿ, ನಾವು ಜಯಿಸಿದ್ದೀವಿ, ಭಾರತ ದೇಶವನ್ನು ಕೊಟ್ಟಿದ್ದೀಯಾ ಅಪ್ಪ. ಇನ್ನೂ ಅನೇಕ ಕಾಂಡಗಳಿದ್ದೇವೆ ತಂದೆ, ಎಲ್ಲನೂ ಮಾರ್ಪಡಿಸಬೇಕು, ಬಲ ಕೊಡಬೇಕು ಅಪ್ಪ. ಈ ಲೋಕವು ವಿಶ್ವಾಸವು ಜಯಿಸಿದವರಿಗೆ ತಂದೆ ಕೊಡ್ತೀಯ ಅಂತಂದು ಹೇಳಿದ್ದೀವಿ, ಮಾತು ಕೊಟ್ಟಿದ್ದೀಯಪ್ಪ, ವಾಗ್ದಾನ ಮಾಡಿದ್ದೀಯಪ್ಪ. ನಿನಗೆ ಸ್ತೋತ್ರ, ಸ್ತುತಿ, ಮಹಿಮೆ, ಘನತ, ಪ್ರಭಾವಗಳು ಯೇಸು ಕ್ರಿಸ್ತು ನಾಮದಲ್ಲಿ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೇಲೆ